ಎಷ್ಟು ಎಕರೆ ಜಮೀನಿದೆ ಒಟ್ಟಾರೆ? ನಮ್ಮದು 8 ಎಕರೆ ಇದೆ. ಮೊದಲೆಲ್ಲ ರಾಸಾಯನಿಕ ಮಾಡ್ತಿದ್ದು, ಅದನ್ನ ಬಿಟ್ಟು ಸರಿ ಬರಲಿಲ್ಲ. ಈ ಸಲ ಎಲ್ಲ ಡಾಕ್ಟರ್ ಸಾಯಿಲ್ ಕೆಮಿಕಲ್ ಮಾಡ್ತಾ ಇದ್ದಾಗ ರೋಗ ಎಲ್ಲ ಹೆಂಗ್ ಬರ್ತಾ ಇತ್ತು? ಅದು ಭಾಳ ಬರ್ತಾ ಇತ್ತು. ಇಲಿ ಎಲ್ಲ ಸುಟ್ಟಂಗೆ ಆಗ್ತಿತ್ತು, ಬೆಂಕಿ ರೋಗ ಬೀಳ್ತಾ ಇತ್ತು. ಈಗೇನಿಲ್ಲ, ರೋಗ ಏನಿಲ್ಲ. ವರ್ಷದಕ್ಕಿಂತ ಈ ವರ್ಷ ಚಲೋ ಅನ್ಸಿದೆ. ಮುಂದಿನ ವರ್ಷ ಏನ್ ಮಾಡ್ತೀರಾ? ಈ ಸಲ ಇಳುವರಿ ಚಲೋ ಬರ್ತದೆ. ಮುಂದಿನ ವರ್ಷ ಇದನ್ನ ಮಾಡ್ತೀವಿ. ನಿಮ್ಮ ಹೆಸರು? ಸುಭಾಷ್ ಅಂತ. ಯಾವ ಊರಿದು? ಮೂಡಲ್ಗಿ ಜಿಲ್ಲಾ ಬೆಳಗಾವಿ. ಎಷ್ಟು ಎಕರೆ ಜಮೀನಿದೆ ಒಟ್ಟಾರೆ? ನಮ್ಮದು 8 ಎಕರೆ ಇದೆ. ಏನೇನು ಬೆಳೆ ಇಟ್ಟಿದ್ದೀರಾ? ನಾವು ಕಬ್ಬು, ಅರಿಶಿನ. ಅದಕ್ಕೇನು ಮಾಡಿದ್ದೀರಾ? ಡಾಕ್ಟರ್ ಸಲಹೆ ಮಾಡಿದ್ದಿಲ್ಲ. ಇದೇ ವರ್ಷ ಡಾಕ್ಟರ್ ಸಲಹೆ ಮಾಡಿದ್ದಿಲ್ಲ. ಮೊದಲೆಲ್ಲ ರಾಸಾಯನಿಕ ಮಾಡ್ತಿದ್ದು, ಅದನ್ನ ಬಿಟ್ಟು ಸರಿ ಬರಲಿಲ್ಲ. ಈ ಸಲ ಎಲ್ಲ ಡಾಕ್ಟರ್ ಸಲಹೆ ಮಾಡಿ. ಡಾಕ್ಟರ್ ಸಾಲ್ ಹೆಂಗೆ ಪರಿಚಯ ಆಯ್ತು ನಿಮಗೆ? ನಾವು ಪ್ರಕಾಶ್ ಅವ್ರ ಪರಿಚಯ ರೀ. ಅವ್ರು ಮಾಡ್ತಿರತ್ತೆ. ಅವ್ರದ್ದು ಭಾಳ ಸಲ ಅವ್ರ ಪಪ್ಪಾರ ಬಂದಿರೋ ನಮ್ಮ ಮೂಲಕ ಅವ್ರು ಹೇಳಿದರು. ಅದೇ ಈ ಸಲ ನಾವು ಮಾಡಬೇಕಂತ ನಾವು ಮಾಡಿದ್ದೀವಿ. ನಿಮಗೆ ಡಾಕ್ಟರ್ ಸಾಲ್ ಬಿಟ್ಟ ಮೇಲೆ ಭೂಮಿಯಲ್ಲಿ ಏನೇನು ಬದಲಾವಣೆ ಆಗಿದೆ? ಇದು ಆಗಿದೆ. ಮೇನು ಮತ್ತು ಬೆಳೆನೂ ಇಳುವರಿ ಚಲೋ ಇದೆ. ಈ ಸಲ ಕಬ್ಬು, ಅರಿಶಿನ ಎಲ್ಲ ಚಲೋ ಇದೆ. ಮಣ್ಣು ಸ್ಮೂತ್ ಆಗಿದೆ. ಸದ್ಕಿತ್ತಾನೆ ಇದಕ್ಕೇನು ಹೆಂಡಿ ಗೊಬ್ಬರ ಕಡಿತೀವಿ. ನಾವು ಹೆಂಡಿ ಗೊಬ್ಬರ ಕಡ್ದಿಲ್ಲ, ಏನೂ ಇಲ್ಲ. ಈ ಸಲ ಅದನ್ನು ಹೆಂಡಿ ಮತ್ತು ಉಚ್ಚಿ ಮಿಕ್ಸ್ ಮಾಡಿ ಒಮ್ಮೆ ಒಚ್ಚಿದ್ರು ಡ್ರಿಪ್ನಾಗ ಮುಗಿತು. ಭಾಳ ಏನು ಡಾಕ್ಟರ್ ಸಾಲ್ ಬಿಟ್ಕೊಂಡು ಬಂದಿದ್ವಿ. ಅರಿಶಿನ ಎಷ್ಟಿದೆ, ಕಬ್ಬು ಎಷ್ಟಿದೆ? ಅರಿಶಿನ 2.5 ಎಕರೆ ಇದೆ. ಕಬ್ಬು 6 ಎಕರೆ ಇದೆ. ಕಬ್ಬು ಮರಿ ಸಂಖ್ಯೆ ಎಲ್ಲ ಹೆಂಗೆ ಬಂದಿದೆ? ಚಲೋ ಬಂದಿದೆ, ಚೆನ್ನಾಗಿದೆ. ರೋಗ ಏನಿಲ್ಲ. ಮಣ್ಣೆ ಇದು ಎಲ್ಲ ಎಲಿ ಮಡಿಸ್ತಾ ಇತ್ತು. ಒಮ್ಮೆ ಸ್ಪ್ರೇ ಕೊಟ್ಟು ಪ್ರಕಾಶ ಅದು ಮಾಡಿದ್ವಿ. ಭಾಳ ಮಾಡಿ ಎಲ್ಲ ಕರೆಕ್ಟಾಗಿ. ಕೆಮಿಕಲ್ ಮಾಡ್ತಾ ಇದ್ದಾಗ ರೋಗ ಎಲ್ಲ ಹೆಂಗೆ ಬರ್ತಾ ಇತ್ತು? ಅದು ಭಾಳ ಬರ್ತಾ ಇತ್ತು. ಇಲಿ ಎಲ್ಲ ಸುಟ್ಟಂಗೆ ಆಗ್ತಿತ್ತು, ಬೆಂಕಿ ರೋಗ ಬೀಳ್ತಾ ಇತ್ತು. ಭಾಳ ಇದಿತ್ತು. ಈಗೇನಿಲ್ಲ. ಈ ವರ್ಷ ಏನು ಮಳೆ ಆಯ್ತು ಭಾಳ ಆಗಿದ್ದಕ್ರಿ ಹೌದು. ಏನೂ ಇಲ್ಲ, ರೋಗ ಏನಿಲ್ಲ. ಖರ್ಚಿನಲ್ಲಿ ಏನು ವ್ಯತ್ಯಾಸ ಕಾಣಿಸ್ತದೆ? ಖರ್ಚು ಕಮ್ಮು. ಗೊಬ್ಬರ ಹೋಗಿದ್ದಿಲ್ಲ, ಏನಿಲ್ಲ. ಅದೇಂತ ಏನು ಖರ್ಚು ಕಮ್ಮಿ ಇದೆ. ಈ ಸಲ ಏನು ಅನಿಸ್ತಾ ಇದೆ ನಿಮಗೆ? ಚಲೋ ಅನಿಸಿದೆ. ಈ ಸಲ ವರ್ಷದಕ್ಕಿಂತ ಈ ವರ್ಷ ಚಲೋ ಅನಿಸಿದೆ. ಮುಂದಿನ ವರ್ಷ ಏನು ಮಾಡ್ತೀರಾ? ಈ ಸಲ ಇಳುವರಿ ಚಲೋ ಬರ್ತದೆ. ಮುಂದಿನ ವರ್ಷ ಇದನ್ನ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಕಬ್ಬಿಂದ ಇದನ್ನ ಎಲ್ಲ ಕೂಡಿ ಇಳುವರಿ ಚಲೋ ಬರ್ತಾರೆ. ಇದನ್ನ ಮಾಡ್ಬೋದು. ಮುಂದೆ ಇದನ್ನ ಕಂಟಿನ್ಯೂ ಮಾಡ್ತೀವಿ. ಇದಕ್ಕೇನು ಮಾಡಿದ್ದೀರಾ? ಡಾಕ್ಟರ್ ಸಾಲ್. ಯಾವುದು? ಶುಗರ್ ಕೇನ್. ಎಷ್ಟು ಎಕರೆ ಇದೆ ಇದು? 3 ಎಕರೆ. ಇಲ್ಲಿ 3 ಎಕರೆ ಇದೆ. ಆಚೆ ಕಡೆ ತೊಡ 3 ಎಕರೆ ಇದೆ. ರಾಸಾಯನಿಕಕ್ಕೆ ಮತ್ತು ಇದಕ್ಕೆ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮಗೆ? ಇದು ಈ ಸಲ ಇಳುವರಿ ಚಲೋ ಬಂದಿದೆ. ರಾಸಾಯನಿಕನೂ ಇಳುವರಿ ಚಲೋ ಬಂದಿದೆ. ಏನು ಡಿಫ್ರೆನ್ಸ್ ಇದೆ? ನಮ್ಮದು ಮಣ್ಣು ಸ್ಮೂತ್ ಆಗಿದೆ, ಕಬ್ಬು ಚಲೋ ಇದೆ. ಗೇನ್ ಕಬ್ಬು ಆಗಿದೆ. ಗಣಿಕೆ ಇರ್ತಿದ್ದು ಗಣಿಕೆ. ಈ ಸಲ ಗೇನ್ ಉದ್ದ ಗಣಿಕೆ ಆಗಿದ್ದಾವೆ. ಗಣಿಕೆ ಉದ್ದ ಆಗಿದೆ. ಹಾಂ, ಗಣಿಕೆ ಉದ್ದಾಗಿದೆ. ಕಬ್ಬು ಚಲೋ ಇದೆ. ಎಲೆ ಎಲ್ಲ ಭಾರಿ ಇದಿದೆ. ಈ ಸಲ ಸ್ಮೂತ್ ಇದೆ. ಎಲೆ ಸ್ಮೂತ್ ಆಗಿದೆ. ಹಾಂ, ಇದು ಸ್ಮೂತ್ ಇದೆ. ಭಾಳ ಹಾರ್ಡ್ ಇರ್ತಿತ್ತು. ಇದು ಇದೆಲ್ಲ ಸ್ಮೂತ್ ಆಗಿದೆ ಎಲೆ.